ಗರ್ಭಿಣಿ ಹಸುವಿನ ತಲೆ ಕಾಲು ಕಡಿದು ಹಾಕಿ ಕರುವನ್ನು ಸಹ ಹತ್ಯೆ ಮಾಡಿದ ಅಮಾನವೀಯ ಘಟನೆ ಹೊನ್ನಾವರ ತಾಲೂಕಿನ ಸಾಲ್ಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಾಕುಳಿಯಲ್ಲಿ ನಡೆದಿದೆ. ಕೊಂಡಾಕುಳಿಯ ಕೃಷ್ಣಾಚಾರಿ ಎಂಬವರಿಗೆ ಸೇರಿದ ಹಸು ಮತ್ತು ಕರುವಾಗಿದ್ದು ಶನಿವಾರ ದಿನ ಮೇವಿಗಾಗಿ ಹೊರಕ್ಕೆ ಬಿಟ್ಟಿದ್ದರು. ರಾತ್ರಿ ಹಸುವು ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಹುಡುಕಾಟ ನಡೆಸಿದ್ದಾರೆ. ರವಿವಾರ ಬೆಳಗಿನ ಜಾವ ಹಸುವಿನ ತಲೆ ಕಡಿದು ಕಾಲು ತುಂಡರಿಸಿ ದೇಹದ ಭಾಗ ಮಾತ್ರ ಒಯ್ಯಲಾಗಿದ್ದು ಹಸುವಿನೊಂದಿಗಿದ್ದ ಕರುವನ್ನು ಸಹ ಹತ್ಯೆ ಮಾಡಲಾಗಿದೆ. ಇವರ ಕ್ರೌರ್ಯ ಎಷ್ಟಿತ್ತೆಂದರೆ ಕರುವಿನ ಹೊಟ್ಟೆ ಸಹ ಸೀಳಿದ್ದಾರೆ. ಅದನ್ನು ನೋಡಿದ ಮಾಲೀಕ ಕೂಡ ಶಾಕ್ ಆಗಿದ್ದು ಹೊನ್ನಾವರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿದ ಗೋವನ್ನು ಅಮಾನುಷವಾಗಿ ಹತ್ಯೆ ಮಾಡಿರುವುದು ಬೇಸರ ತಂದಿದೆ. ತಪ್ಪಿತಸ್ಥರನ್ನು ಪತ್ತೆ ಮಾಡಿ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮನೆಯ ಮಾಲೀಕರಾದ ಶ್ರೀಮತಿ ಆಚಾರಿ ಗೀತಾ ಆಚಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಶ್ರೀಮತಿ ಆಚಾರಿ ಅಂತೇಳಿ, ನಾನು ಮಾಜಿ ಅಧ್ಯಕ್ಷೆ ಸಾಲ್ಕೋಡು ಪಂಚಾಯತ್ಗಿದ್ದೆ. ಹಾಗೆ ಸಂಘದ ಕೆಲಸನೂ ಮಾಡ್ತಾ ಇದ್ದೇನೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಭಾಳಷ್ಟು ಇಂಥ ಗೊಂದಲಗಳು ನಡೀತಾ ಇರ್ತದೆ. ಈಗಾಗಲೇ ಒಂದು 15 ದಿನದಿಂದ 15 ದನಗಳು ಕಾಣೆಯಾಗದೆ. ಮತ್ತು ದನ ಏನಾಯಿತು ಅಂತ ನಾವು ಎಲ್ಲೋ ಚಿರತೆ ಹಿಡಿತು ಅಂತ ನಂಬ್ಕೊಂಡ್ಬಿಟ್ರು. ಆದ್ರೆ ನೋಡಿದ್ರೆ ಇವತ್ತು ಅವ್ರು ಕೃಷ್ಣ ಆಚಾರಿ ಮನೆಯವ್ರ ದನ ಬಿಟ್ಟಾಕದ ದನ, ನಿನ್ನೆ ಬಿಟ್ಟಾಕದ ದನ ಬರಲಿಲ್ಲ ಅಂತ ಹುಡುಕ್ತಾ ಬಂದವಾಗ ಇಲ್ಲಿ ದನವನ್ನು ಕಡಿದು ಕರು, ಸಣ್ಣ ಶಿಶು ಇದ್ದ ಕರುವನ್ನು ಅಲ್ಲಿ ಒಗೆದಿಟ್ಟು ಆಮೇಲೆ ಕಾಲೆಲ್ಲ ಕಟ್ ಮಾಡಿ ಇಲ್ಲಿ ಒಗೆದಿಟ್ಟು ಹೋಗಿದ್ದಾರೆ. ಅದಕ್ಕಾಗಿ ಪೊಲೀಸರಲ್ಲಿ ನಾವು ಕೇಳ್ಕೊಳ್ಳೋದು, ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೆ ಅದಕ್ಕೆ ನ್ಯಾಯ ಸಿಗಬೇಕು. ಇದು ಯಾರೇ ಮಾಡದಿದ್ರು ಅದನ್ನು ಹುಡಿಕೊಡ್ಬೇಕು, ಇಷ್ಟೇ ನಾವು ಕೇಳ್ಕೊಳ್ಳೋದು. ಇದೇ ನಮ್ಮ ದನಗಳನ್ನು ಸಾಕಬೇಕು. ನಾವು ಕಷ್ಟಪಟ್ಟು ದನಗೆ ಹುಲ್ಲು ತಂದು ಸಾಕೊಂಡು ಈ ಥರ ಜನರ ಕೈ ಕೊಡೋದು, ಚಿರ್ತಿ ಕೈ ಕೊಡೋದು ನಮ್ಮ ಹತ್ರ ಆಗ್ತಾ ಇಲ್ಲ. ನೋಡಿ, ನಮ್ದು ದನ ಬೆಳಿಗ್ಗೆ ಬಿಟ್ಟದ ದನ, ನಿನ್ನೆ ಬೆಳಿಗ್ಗೆ ಬಿಟ್ಟದ ದನ, ಅದು ಗಬ್ಬ ಇತ್ತು, ಸಣ್ಣ ಗಬ್ಬ ಇತ್ತು. ಹಿಂಗೆ ಮೆನ್ಕೊಂಡು ದಿನ ಮನೆಗೆ ಬರ್ತಿತ್ತು. ಅದು ನಿನ್ನೆ ರಾತ್ರಿ ಸಂಜೆವರೆಗೆ ಬರ್ತದೆ ಹೇಳಿ ನೋಡಿದ್ರು, ಅದು ಮನೆ ಬರಲಿಲ್ಲ. ಬೆಳಿಗ್ಗೆ ರಾತ್ರಿ ಆದರೂ ಬಂದು ಹುಡುಕರೆ ಕತ್ಲೆ ಆಯಿತು, ನಮಗೆ ಸಿಗಲಿಲ್ಲ. ಬೆಳಿಗ್ಗೆ ಬಂದು ನೋಡೋ ತನಕ ಇಲ್ಲಿ ಈ ಥರ ಮಾಡಿಟ್ಟಾರೆ. ಈ ಥರ ಕಡ್ದು ಅದನ್ನು ಮಾಂಸ ಮಾಡ್ಕೊಂಡೆ ಒಂದೊಂದು ಬದಿನ, ಒಂದೊಂದು ಕಾಲು ಒಂದು ಬದಿಗೆ, ತಲೆ ಒಂದು ಬದಿಗೆ, ಅದ್ರ ಹೊಟ್ಟೆ ಕರ ಇತ್ತು, ಕರ ಒಂದು ಬದಿಗೆ, ಎಲ್ಲ ಒಂದೊಂದು ಬದಿಗೆ ಮಾಡಿಟ್ಟಾರೆ. ಅದು ಯಾರು ಎಂತ ಮಾಡ್ಯಾರ ಹೇಳಿ ಅದನ್ನ ಒಂದಿದ್ದು ಮಾಡಿ. ಇಲ್ಲಿಗೆ ನಮ್ದು ಒಂದೇ ಅಲ್ಲ, ಇಲ್ಲಿಂದ 5-6 ದನ ಆಯಿತು ಇದೇ ನಮ್ಮ ಏರಿಯಾದಲ್ಲಿ ಈ ಥರ ಆದದ್ದು. ಆದರೂ ಯಾರ್ದು ನಮಗೆ ಪ್ರೂಫ್ ಸಿಗಲಿಲ್ಲ. ಇದು ಈ ಥರ ಮಾಡಿ ನಮ್ಗೆ ಇಲ್ಲಿ ಸಿಕ್ಕದೆ. ಅದೊಂದು ನೀವು ಕ್ರಮ ತಗೊಂಡು ಅದು ಎಂಥದ್ದು ಹೇಳಿ ಎಲ್ಲರಿಗೂ ಒಂದು ರಕ್ಷಣೆ ಕೊಡ್ಬೇಕು. ಅದು ಈ ದನ ಮಾತ್ರ ದನ ಹೇಳಲ್ಲ, ಇವತ್ತು ದನ ನಾಳೆ ಮನುಷ್ಯನಾದ್ರೂ ಅದೇ ಥರ ಮಾಡ್ತಾರೆ. ಅದಕ್ಕಾಗಿ ನಮ್ಗೆ ಇದಕ್ಕೆ ರಕ್ಷಣೆ ಕೊಡ್ಲೇಬೇಕು. ಅವ್ರು ಯಾರು ಹೇಳಿ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದು ಮಾತ್ರ ನಾವು ಬೇಕಾದ್ರೆ ಪ್ರಚಾರ ಮಾಡೋಕೆ ನಾವು ಬೇಕಾದ್ರೆ ಅದು ನಾವು ಎಂತ ಹೇಳಿ ಆಗ್ಲೇಬೇಕು. ಅದು ಎಂತಕಂದ್ರೆ ಆ ಥರ ಪಾಪ ಗಬ್ಬ ಇದ್ದು ದನ ಆ ಥರ ಮಾಡಿಟ್ಟಾರೆ. ಈಗ 3-4 ದನ ಗಬ್ಬ ಇದ್ದದೆ. ಒಂದು ಕರ ಹಾಕಿ 5 ದಿನ ಆಯ್ತು. ಇಲ್ಲೇ ಶೆಟ್ರ ಮನೆ ದನ 5 ದಿನ ದನನೇ ಬರಲಿಲ್ಲ, ಆ ಕರ ಕೂಗ್ತದೆ ಪಾಪ. ಅದನ್ನೆಲ್ಲ ನೋಡಿ ಅವರು ಎಂತದ್ದು ಹೇಳಿ ಅದನ್ನ ಇದು ಮಾಡ್ಬೇಕು. ಕಂಪ್ಲೇಂಟ್ ತಗೊಂಡು ಅವ್ರು ಏನಾರು ಮಾಡಿ ಅವ್ರನ್ನ ರಕ್ಷಣೆ, ದನ ನಮ್ಮ ದನ ಕಡೆ ರಕ್ಷಣೆ ಬೇಕು.